Hi, hello, dear students. Welcome to my English class. Dear students, in the last video, we have learned that two kinds of nouns. First one, proper noun. Second one, common noun. Proper noun means that in Kannada, Ankita Nama. Common noun means that in Kannada, Ruda Nama. But it is the third noun. It is a collective noun. In the last video, already we have learned that the meaning of collective noun. But this video tells you that examples of collective noun. Dear students, now we are going to learn the examples of collective noun. Collective noun is a collection or group of a person, place or thing of same person, same class or kind, like birds group, fruits group, animals group, things group. ವಿದ್ಯಾರ್ಥಿಗಳೇ, ಅಂದ್ರೆ ನಾವೀಗ ಕಲೀಲಿಕ್ಕೆ ಹೊರಟಿರೋದು ಯಾವ್ದಪ್ಪ ಅಂದ್ರೆ ಕಲೆಕ್ಟಿವ್ ನೌನ್. ಇದು ಮೂರನೇ ಕೈಂಡ್ಸ್ ಆಫ್ ನೌನ್. ಅದು ಅಂದ್ರೆ ಹೇಳ್ತೀರಪ್ಪ, ಈಗಾಗಲೇ ನಾವು ಎರಡು ಕೈಂಡ್ಸ್ ಆಫ್ ನೌನ್ಗಳನ್ನ ತಿಳ್ಕೊಂಡೆ. ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ ಅಥವಾ ಗುಂಪು. ಇನ್ ಇಂಗ್ಲಿಷ್ ಹೇಳ್ಬೇಕು ಅಂದ್ರೆ ಕಲೆಕ್ಟಿವ್ ಮೀನ್ಸ್ ದಟ್ ಕಲೆಕ್ಷನ್ ಆರ್ ಗ್ರೂಪ್ ಆಫ್ ಪರ್ಸನ್, ಪ್ಲೇಸ್ ಆರ್ ಥಿಂಗ್ ಆಫ್ ಸೇಮ್ ಕ್ಲಾಸ್ ಆರ್ ಕೈಂಡ್. ಅಂದ್ರೆ ವಿದ್ಯಾರ್ಥಿಗಳೇ, ಕಲೆಕ್ಟಿವ್ ನೌನ್ ಅಂದ್ರೆ ಸಮೂಹ ಅಥವಾ ಗುಂಪು ವಾಚಕ ನಾಮಪದ. ಅಂದ್ರೆ ಕಲೆಕ್ಟಿವ್ ಅಂತಂದ್ರೆ ಕಲೆಕ್ಷನ್ ಅಂದ್ರೆ ಸಮೂಹ ಅಂದ್ರೆ ಗ್ರೂಪ್ ಅಂದ್ರೆ ಗುಂಪು. ಅಂದ್ರೆ ಒಂದೇ ವ್ಯಕ್ತಿ ಅಥವಾ ಅಂದ್ರೆ ವ್ಯಕ್ತಿಗಳ, ಪ್ರಾಣಿಗಳ, ವಸ್ತುಗಳ, ವಿಷಯಗಳ, ಮುಂತಾದವುಗಳ ಸ್ಥಳಗಳ, ಅಂದ್ರೆ ಒಂದೇ ವರ್ಗ, ಒಂದೇ ಜಾತಿ ಅಥವಾ ಒಂದೇ ತರಹದ ಪ್ರಾಣಿ, ಪಕ್ಷಿ, ವಸ್ತು, ವ್ಯಕ್ತಿ, ವಿಷಯ, ಹೂ, ಹಣ್ಣು, ಮುಂತಾದವುಗಳ ಮುಂತಾದವುಗಳ ಒಂದು ಗುಂಪಿಗೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಒಂದ್ ಹೆಸರು ಕೊಡ್ತೀವಿ. ಅದೇ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ನೌನ್. ಅಂದ್ರೆ ಕಲೆಕ್ಟಿವ್ ನೌನ್ ಎಕ್ಸಾಂಪಲ್ಸ್ ನಾವು ನೋಡಿದಾಗ ಏನಪ್ಪಾ ಅಂದ್ರೆ ಕಲೆಕ್ಟಿವ್ ನೌನ್ ಹೇಳ್ಬೇಕಂದ್ರೆ, ಕಲೆಕ್ಟಿವ್ ಅಂದ್ರೆ ಕ್ರೌಡ್. ನೋಡಿ ವಿದ್ಯಾರ್ಥಿಗಳ, ಕ್ರೌಡ್ ಗ್ರೂಪ್ ಆಫ್ ಪೀಪಲ್. ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಕ್ರೌಡ್ ಅಂತಂದ್ರೆ ಗುಂಪು. ಹಂಗಾರೆ ಎದ್ರ ಗುಂಪು ಅಂದ್ರೆ ವಿಚ್ ಇಸ್ ದ ಗ್ರೂಪ್ ಆಫ್ ಕ್ರೌಡ್ ಗ್ರೂಪ್ ಆಫ್. ಅಂದ್ರೆ ವಿಚ್ ಇಸ್ ದ ಕ್ರೌಡ್ ಗ್ರೂಪ್ ಆಫ್ ಅಂದ್ರೆ ಈ ಕ್ರೌಡ್ ಅನ್ನೋದು ಎದ್ರೆ ಗುಂಪಪ್ಪ ಅಂದ್ರೆ ಇಸ್ ಅ ಗ್ರೂಪ್ ಆಫ್ ಪೀಪಲ್. ಅಂದ್ರೆ ವಿಚ್ ಇಸ್ ದ ಕ್ರೌಡ್ ಗ್ರೂಪ್ ಆಫ್ ಅಂದ್ರೆ ಗ್ರೂಪ್ ಆಫ್ ಪೀಪಲ್. ಕ್ರೌಡ್ ಇಸ್ ದ ಗ್ರೂಪ್ ಆಫ್ ಪೀಪಲ್. ಅಂದ್ರೆ ಇದೊಂದು ಜನರ ಸಮೂಹ, ಜನರ ಗುಂಪಿಗೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಕ್ರೌಡ್ ಅಂತ ಕರಿತೀವಿ. CROWD ಅಂದ್ರೆ ಜನರ ಗುಂಪಿಗೆ ಕ್ರೌಡ್ ಅಂತೀವಿ. ಇನ್ನು ಸೆಕೆಂಡ್ ಒನ್ ನೋಡಿದಾಗ ಬಂಚ್. ಅಂದ್ರೆ ಬಂಚ್ ಅಂದ್ರೆ ಇಟ್ ಇಸ್ ಅ ಗ್ರೂಪ್ ಆಫ್ ಕೀಸ್ ಆರ್ ಗ್ರೇಪ್ಸ್. ಅಂದ್ರೆ ಕೀಲಿಕಾಯಿಗಳ ಗೊಂಚಲ. ಅಂದ್ರೆ ಬೇರೆ ಬೇರೆ ವಸ್ತುಗಳ, ಅಂದ್ರೆ ಈಗ ಕೀಲಿಕಾಯಿ ಗೊಂಚಲ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಈಗ ಮನೆಯೊಳಗೆ ಬೇರೆ ಬೇರೆ ಕೋಣೆಗಳ ಕೀಲಿಕಾಯಿಗಳನ್ನು ಒಂದ್ರೊಳಗೆ ನಾವು ಏನ್ ಮಾಡಿರ್ತೀವಿ, ಗೊಂಚಲಗತಿ ಮಾಡಿರ್ತೀವಿ. ಅಂದ್ರೆ ಒಂದ್ರೊಳಗೆ ಹಾಕಿರ್ತೀವಿ. ಅದಕ್ಕೆ ಅಂತ ಕರಿತಾರಪ್ಪ ಅಂದ್ರೆ ಬಂಚ್ ಅಂತ ಕರಿತೀವಿ. ಅಂದ್ರೆ ಅಡಿಗೆ ಮನೆ ಕಿಲಿಕೆ ಇರ್ಬೋದು, ಹಾಲಿನ ಕಿಲಿಕೆ ಇರ್ಬೋದು, ಅಥವಾ ಫ್ರಂಟ್ ಡೋರ್ ಕೀಲಿರ್ಬೋದು. ಹೌದಾ? ಹಿಂಗೆ ಬೇರೆ ಬೇರೆ ಮನೆಯಲ್ಲಿರುವಂತ ಬೇರೆ ಬೇರೆ ಕೋಣೆಗಳ ಎಲ್ಲಾ ಕೀಲಿಕೆಗಳನ್ನು ಒಂದು ಗೊಂಚಲ ಹಾಕಿರ್ತೀವಿ. ಅದಕ್ಕೆ ಅಂತ ಕರಿತಾರಪ್ಪ ಅಂದ್ರೆ ಬಂಚ್ ಅಂತಾರ. ಅಂದ್ರೆ ಬಂಚ್ ಅಂದ್ರೆ ಏನಪ್ಪಾ ಅಂದ್ರೆ ವಾಟ್ ಇಸ್ ದ ವಿಚ್ ಈಸ್ ಬಂಚ್ ಆಫ್ ಅಂತಂದ್ರೆ ಈ ಬಂಚ್ ಎದ್ರದಪ್ಪ ಅಂದ್ರೆ ಗ್ರೂಪ್ ಆಫ್ ಕೀಸ್. ಗ್ರೂಪ್ ಆಫ್ ಕೀಸ್ ಏನಪ್ಪ ಅಂದ್ರೆ ನಾವು ಬಂಚ್ ಅಂತೀವಿ. ಮತ್ತೆ ಇನ್ನೊಂದು ನೋಡ್ರಿಪ್ಪ ಅಂದ್ರೆ ನಾವು ಬಂಚ್ ಮತ್ತೆ ಯೂಸ್ ಮಾಡ್ತೀವಪ್ಪ ಅಂದ್ರೆ ಗ್ರೇಪ್ಸ್ ಅಂದ್ರೆ ದ್ರಾಕ್ಷಿ ಹಣ್ಣಿನ ಗೊಂಚಲಕ್ಕೆ ನಾವೇನ್ ಕೇಳ್ತಪ್ಪ ಅಂದ್ರೆ ಬಂಚ್ ಅಂತೀವಿ ವಿದ್ಯಾರ್ಥಿಗಳೇ. ಇನ್ ನೆಕ್ಸ್ಟ್ ನೋಡಿದಾಗ ನಾವು ಮೂರನೇದು ಹೇಳ್ಬೇಕಂದ್ರೆ ಬ್ಯಾಚ್. ಅಂದ್ರೆ ಆ ಬ್ಯಾಚ್ ಅಂತ ಹೇಳ್ಕಂತೀವಪ್ಪ ಅಂದ್ರೆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಅಂದ್ರೆ ವಿದ್ಯಾರ್ಥಿಗಳ ಒಂದು ಸಮೂಹ. ಅಂದ್ರೆ ಆ ವಿದ್ಯಾರ್ಥಿಗಳ ಒಂದು ಸಮೂಹಕ್ಕೆ ಏನಂತೀವಪ್ಪ ಅಂದ್ರೆ ನಾವು ಬ್ಯಾಚ್ ಅಂತೀವಿ. ಈಗ ನಿಮ್ಗೆ ಗೊತ್ತ ಬ್ಯಾಚ್ ಅಂದ್ರೆ ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಬ್ಯಾಚ್, 2 years ಬ್ಯಾಕ್ ಬ್ಯಾಚ್, ಹಿಂಗೆ ಇರ್ತಾರೆ. 2011 ಬ್ಯಾಚ್, 2013 ಬ್ಯಾಚ್, 2024 ಬ್ಯಾಚ್. ಈ ರೀತಿ ವಿದ್ಯಾರ್ಥಿಗಳ ಒಂದು ಕಲಿತಂತ ವಿದ್ಯಾರ್ಥಿಗಳು ಇರ್ಬೋದು, ಅಥವಾ ಕಲಿಯುತ್ತಿರುವಂತ ಲರ್ನ್ ಸ್ಟೂಡೆಂಟ್ಸ್, ಐದರ್ ಲರ್ನ್ ಸ್ಟೂಡೆಂಟ್ಸ್ ಆರ್ ಲರ್ನಿಂಗ್ ಸ್ಟೂಡೆಂಟ್ಸ್ ಇಸ್ ಕಾಲ್ಡ್ ಬ್ಯಾಚ್. ಅಂದ್ರೆ ಕಲಿಯುತ್ತಿರುವಂತ ವಿದ್ಯಾರ್ಥಿಗಳಿರ್ಬೋದು, ಈಗಾಗಲೇ ಕಲಿತಂತ ವಿದ್ಯಾರ್ಥಿಗಳಿರ್ಬೋದು, ಅವ್ರಿಗೆ ಏನಾಗ್ತಿರಪ್ಪ ಅಂದ್ರೆ ಬ್ಯಾಚ್ ಅಂತೀವಿ. ಬ್ಯಾಚ್ ಅಂದ್ರೆ ಅಂದ್ರೆ ಗ್ರೂಪ್ ಆಫ್ ಸ್ಟೂಡೆಂಟ್ಸ್. ಇನ್ನು ವಿದ್ಯಾರ್ಥಿಗಳು ಹೇಳ್ಬೇಕಂದ್ರೆ ನೆಕ್ಸ್ಟ್ ಬೇವಿ ಅಂತ ಅರ್ಥ ಏನಪ್ಪಾ ಅಂದ್ರೆ ನೀವು ತಿಳ್ಕೊಬಹುದು, ಗ್ರೂಪ್ ಆಫ್ ಗರ್ಲ್ಸ್. ಅಂದ್ರೆ ಐದರ್ ಎಜುಕೇಟೆಡ್ ಗರ್ಲ್ಸ್ ಆರ್ ಅನ್ಎಜುಕೇಟೆಡ್ ಗರ್ಲ್ಸ್. ಐದರ್ ಎಜುಕೇಟೆಡ್ ಆರ್ ಅನ್ಎಜುಕೇಟೆಡ್ ಗರ್ಲ್ಸ್ ಇಸ್ ಕಾಲ್ಡ್ ಬೇಬಿ. ಅಂದ್ರೆ ಕಲಿಯಲಿರುವಂತ ಅಥವಾ ಕಲ್ತಿರುವಂತ ಹುಡುಗಿಯರ ಒಂದು ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ಕಲೆಕ್ಟಿವ್ ನೌನ್ ಹೇಳ್ಬೇಕಂದ್ರೆ ಹುಡುಗಿಯರ ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ಬೇಬಿ ಅಂತೀವಿ. BEVY. ಬೇಬಿ ಅಂತ ಹೇಳ್ತೀನಪ್ಪ ಅಂದ್ರೆ ಗ್ರೂಪ್ ಆಫ್ ಗರ್ಲ್ಸ್. ವಿಚ್ ಇಸ್ ದ ಬೇಬಿ ಆಫ್ ಅಂತಂದ್ರೆ ಆ ಬೇಬಿ ಎದ್ರ ಗುಂಪ ಅಂದ್ರೆ ದ್ಯಾಟ್ ಬೇಬಿ
ಗ್ರೂಪ್ ಆಫ್ ಗರ್ಲ್ಸ್, ಹುಡುಗಿಯರ ಗುಂಪಿಗೆ ನಾವು ಬೇವ್ ಅಂತೀವಿ. ನೆಕ್ಸ್ಟ್ ನೋಡ್ಬೇಕಾದ್ರೆ ವಿದ್ಯಾರ್ಥಿಗಳೇ ಬ್ಯಾಂಡ್. ಬ್ಯಾಂಡ್ ಅಂತ ಅರ್ಥ ಏನಪ್ಪ ಅಂದ್ರೆ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್. ಹಾಗಾದ್ರೆ ಮ್ಯೂಸಿಷಿಯನ್ಸ್ ಅಂತ ಅರ್ಥ ಏನಪ್ಪ ಅಂದ್ರೆ ಸಂಗೀತಗಾರ ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ನಾವು ಬ್ಯಾಂಡ್ ಅಂತೇಳಿ. ಹೌದಾ? ಹಂಗಾದ್ರೆ ಬ್ಯಾಂಡ್ ಮೀನ್ಸ್ ಇನ್ ಕಲೆಕ್ಟಿವ್ ಅಂದ್ರೆ ಏನಪ್ಪ ಅಂದ್ರೆ ಬ್ಯಾಂಡ್ ಕಲೆಕ್ಟಿವ್ ಹೇಳ್ಬೇಕಂದ್ರೆ ಬ್ಯಾಂಡ್ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್, ಸಂಗೀತಗಾರರ ಸಮೂಹ ಅಥವಾ ಗುಂಪಿಗೆ ಏನ್ ಕರಿತಪ್ಪ ಅಂದ್ರೆ ನಾವು ಬ್ಯಾಂಡ್ ಅಂತೇಳಿ. 5th one. ಇನ್ ನೆಕ್ಸ್ಟ್ 6th one ವಿದ್ಯಾರ್ಥಿಗೆ 6th one ಹೇಳ್ಬೇಕಂತಂದ್ರೆ ಸ್ಟಾಪ್ ಅಂತಂದ್ರೆ ಗ್ರೂಪ್ ಆಫ್ ಟೀಚರ್ಸ್. ಈಗ ನಿಮ್ಗೆ ಗೊತ್ತದೆ, ಈಗ ನೀವು ಕೇಳಿ ಸ್ಟಾಪ್ ರೂಮ್ ಅಂತಾರೆ. ಸ್ಟಾಪ್ ರೂಮ್ ಅಂತ ಅರ್ಥ ಏನಪ್ಪ ಅಂದ್ರೆ ಶಿಕ್ಷಕರು ಇರುವಂತ ಒಂದು ಗುಂಪಿಗೆ, ಅಲ್ಲಿ ಆ ಕೋಣೆಯಲ್ಲಿ ಶಿಕ್ಷಕರು ಇರ್ತಾರ, ಸ್ಟಾಪ್ ರೂಮ್ ಅಂತಾರ. ಸ್ಟಾಪ್ ಅಂದ್ರೆ ಗ್ರೂಪ್ ಆಫ್ ಅವರ್ ಕಲೆಕ್ಷನ್ ಆಫ್ ಟೀಚರ್ಸ್, ಅಂದ್ರೆ ಶಿಕ್ಷಕ ಅಥವಾ ಶಿಕ್ಷಕಿಯರ ಗುಂಪಿಗಳಿಗೆ ಅಂದ್ರೆ ಗುಂಪುಗಳಿಗೆ ಇರುವಂತ ಸಮೂಹಕ್ಕೆ, ಶಿಕ್ಷಕರ ಸಮೂಹಕ್ಕೆ ಅಥವಾ ಶಿಕ್ಷಕರ ಸಮೂಹಕ್ಕೆ ಏನ್ ಕರಿತೀವಿ ನಾವು ಸ್ಟಾಪ್ ಅಂತ ಕರಿತೀವಿ. ಈ ನೆಕ್ಸ್ಟ್ ಹೇಳ್ಬೇಕಂದ್ರೆ 7th one ಕ್ವೈರ್. CHOIR ಕ್ವೈರ್. ಕ್ವೈರ್ ಅಂದ್ರೆ ಅರ್ಥ ಏನಪ್ಪಾ ಅಂದ್ರೆ ಗ್ರೂಪ್ ಆಫ್ ಸಿಂಗರ್ಸ್. ಹಂಗಾರೆ ಹಾಡುಗಾರರ ಗುಂಪುಗಳಿಗೆ, ಹಾಡುಗಾರ ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ನಾವು ಕ್ವೈರ್ ಅಂತೀವಿ. ಇದಕ್ಕೆ ವ್ಯತ್ಯಾಸ ಇದೆ. ದೇರ್ ಇಸ್ ಡಿಫರೆನ್ಸ್ ಬಿಟ್ವೀನ್ ಬ್ಯಾಂಡ್ ಆರ್ ಕ್ವೈರ್. ಬ್ಯಾಂಡ್ ಇನ್ ಕಲೆಕ್ಟಿವ್ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್, ಕ್ವೈರ್ ಇನ್ ಕಲೆಕ್ಟಿವ್ ಗ್ರೂಪ್ ಆಫ್ ಸಿಂಗರ್ಸ್. ಹಾಡುಗಾರರ ಗುಂಪುಗಳಿಗೆ ನಾವು ಕ್ವೈರ್ ಅಂತೀವಿ, CHOIR ಕ್ವೈರ್. ಇನ್ನ ಬ್ಯಾಂಡ್ ಅಂದ್ರೆ ಅಂತೇನಪ್ಪ ಅಂದ್ರೆ ಗ್ರೂಪ್ ಆಫ್ ಮ್ಯೂಸಿಷಿಯನ್ಸ್, ಸಂಗೀತಗಾರರ ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ಬ್ಯಾಂಡ್ ಅಂತೀವಿ. ಇನ್ ನೆಕ್ಸ್ಟ್ ಹೇಳ್ಬೇಕಂದ್ರೆ ವಿದ್ಯಾರ್ಥಿಗೆ ನೋಡಿ ಶೋಲ್ ಅಂದ್ರೆ ಶಿಯೋಲ್ ಪ್ರೊನೌನ್ಸಿಯೇಷನ್ ಶಿಯೋಲ್ ಅಂತಾರೆ, ಶೋಲ್ ಅಂತ ಯಾರು ರೀತಿ ಅಂತ ಶೋಲ್ ಅಂದ್ರೆ ಏನು ಅರ್ಥ ಏನಪ್ಪ ಅಂದ್ರೆ ಗ್ರೂಪ್ ಆಫ್ ಫಿಶ್ ಅಂದ್ರೆ ಮೀನುಗಾರ ಅಂದ್ರೆ ಮೀನುಗಳ ಗುಂಪಿಗೆ, ಗ್ರೂಪ್ ಆಫ್ ಫಿಶ್ ಇಸ್ ಕಾರ್ಡ್ ಇನ್ ಕಲೆಕ್ಟಿವ್ ಶೋಲ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಮೀನುಗಳ ಗುಂಪಿಗೆ. ಫಿಶ್ ಅನ್ನೋದು ಏನಪ್ಪ ಸಿಂಗ್ಲರ್ ಹಾಕತ್ತಿದ್ದು, ಪ್ಲೂರಲ್ ಸೇಮ್ ಅದ ಫಿಶ್, ಅದ ಸಿಂಗ್ಲರ್ ಪ್ಲೂರಲ್. ನೆಕ್ಸ್ಟ್ ಏನ್ ಹೇಳ್ಬೇಕಂದ್ರೆ ಶೋಲ್ ಅಂದ್ರೆ ಏನಪ್ಪ ಗ್ರೂಪ್ ಆಫ್ ಫಿಶ್. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹರ್ಡ್, ಗ್ರೂಪ್ ಆಫ್ ಕ್ಯಾಟಲ್. ಹರ್ಡ್ ಅಂದ್ರೆ ಅರ್ಥ ಏನಪ್ಪ ಅಂದ್ರೆ ಇಲ್ಲಿ ಗ್ರೂಪ್ ಆಫ್ ಕ್ಯಾಟಲ್ ಅಂದ್ರೆ ದನಕರುಗಳ ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ನಾವು ಹರ್ಡ್ ಅಂತೀವಿ, HERD ಹರ್ಡ್. ಹರ್ಡ್ ಅಂದ್ರೆ ಗ್ರೂಪ್ ಆಫ್ ಕ್ಯಾಟಲ್. ಗ್ರೂಪ್ ಆಫ್ ಕ್ಯಾಟಲ್ ಈಸ್ ಕಾರ್ಡ್ ಇನ್ ಕಲೆಕ್ಟಿವ್ ನೋನ್ ಆಸ್ ಹರ್ಡ್. ನೆಕ್ಸ್ಟ್ ಹೇಳ್ಬೇಕಂದ್ರೆ ಲಾಸ್ಟ್ ದಟ್ ಒನ್ ಏನಾಗ್ಬೇಕಂದ್ರೆ ಆಲ್ಬಮ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು ವಿದ್ಯಾರ್ಥಿಗೆ, ಅಂದ್ರೆ ಆಲ್ಬಮ್ ಅಂದ್ರೆ ಗ್ರೂಪ್ ಆಫ್ ಫೋಟೋಸ್, ಅಂದ್ರೆ ಎಲ್ಲಾ ಛಾಯಾಚಿತ್ರಗಳು ಒಂದ್ರಾಗ ಇಟ್ಟಿರ್ತಾವ ನಾವು, ಅದಕ್ಕೆ ಆಲ್ಬಮ್ ಅಂತ ಕರಿತೀವಿ. ಅಂದ್ರೆ ಆಲ್ಬಮ್ ಮೀನ್ಸ್ ಇನ್ ಕಲೆಕ್ಟಿವ್ ಆಸ್ ಗ್ರೂಪ್ ಆಫ್ ಫೋಟೋಸ್. ಆಲ್ಬಮ್ ಮೀನ್ಸ್ ಇನ್ ಕಲೆಕ್ಟಿವ್ ಆಸ್ ಗ್ರೂಪ್ ಆಫ್ ಫೋಟೋಸ್. ಛಾಯಾಚಿತ್ರಗಳ ಸಮೂಹ ಅಥವಾ ಗುಂಪಿಗೆ ಏನ್ ಕರಿತೀವಿ ಅಂದ್ರೆ ಎಲ್ಲಾ ಫೋಟೋಗಳ ಸಮೂಹಕ್ಕೆ ಅಥವಾ ಗುಂಪಿಗೆ ಏನ್ ಕರಿತೀವಪ್ಪ ಅಂದ್ರೆ ನಾವು ಆಲ್ಬಮ್ ಅಂತ ಕರಿತೀವಿ. ಅಂದ್ರೆ ಒಟ್ಟಾರೆ ವಿದ್ಯಾರ್ಥಿಗಳನ್ನ ತಿಳ್ಕೊಂಡಿದ್ಯಲ್ಪ ಅಂದ್ರೆ ಎಕ್ಸಾಂಪಲ್ಸ್ ಆಫ್ ಕಲೆಕ್ಟಿವ್ ನೌನ್. ಹಿಂದಿನ ವಿಡಿಯೋದಾಗ ನಾವು ಏನ್ ದ ಮೀನಿಂಗ್ ಆಫ್ ಕಲೆಕ್ಟಿವ್ ನೌನ್ ತಿಳ್ಕೊಂಡಿವಿ. ಈಗ ಇವತ್ತಿನ ವಿಡಿಯೋದಾಗ ಏನ್ ತಿಳ್ಕೊಂಡಿಪ್ಪ ಅಂದ್ರೆ ಎಕ್ಸಾಂಪಲ್ಸ್ ಆಫ್ ಕಲೆಕ್ಟಿವ್ ನೌನ್ ತಿಳ್ಕೊಂಡಿವಿ. ನಾನು ಎಲ್ಲ ವಿಡಿಯೋಗಳನ್ನ ನೀವು ನೋಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕಾನ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ, ಮತ್ತೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಮತ್ತೆ ಎಲ್ಲಾ ನಿಮ್ಮ ಫ್ರೆಂಡ್ಸ್ ಗಳಿಗೆ, ನಿಮ್ಮ ಪರಿಚಯದವರಿಗೆ ಯಾರು ಕಲ್ತಿರ್ತಾರಲ್ಲ ಅವ್ರಿಗೆಲ್ಲ ಏನ್ ಮಾಡಿರಪ್ಪ ಅಂದ್ರೆ ನಿಮ್ಮ ವೆಲ್ ವಿಶಸ್, ನಿಮ್ಮ ಹಿತೈಷಿಗಳಿಗೆ ಏನ್ ಮಾಡಿರಪ್ಪ ಅಂದ್ರೆ ಅವ್ರಿಗೆ ನೀವು ಈ ವಿಡಿಯೋಗಳನ್ನ ಸೆಂಡ್ ಮಾಡ್ರಿ, ಲೈಕ್ ಶೇರ್ ಕಮೆಂಟ್ ಮಾಡ್ರಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಈ ವಿಡಿಯೋ ಇಷ್ಟವಾದಲ್ಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಾಗ ಮತ್ತೆ ನಿಮ್ಗೆ ಭೇಟಿ ಆಗ್ತೇನೆ ವಿದ್ಯಾರ್ಥಿ.